ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೈಲಜಾಸ್ ರೆಸಿಪೀಸ್. ಇವತ್ತಿನ ರೆಸಿಪಿ ಕರ್ಜಿಕಾಯಿ. ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಾನು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಹಸಿಟ್ಟಿಗೆಲ್ಲ ಮಿಕ್ಸ್ ಆಗಬೇಕು ನೀಟಾಗೆ. ನೀವು ಬೆಣ್ಣೆನೂ ಹಾಕ್ಕೊಬೋದು. ಈಗ ಸ್ವಲ್ಪ ಬಿಸಿಯಾಗಿರೋ ಎಣ್ಣೆ ಹಾಕ್ಕೊಳ್ಳೋಣ. ಒಂದು 4-5 ಸ್ಪೂನ್ ಆದರೆ ಸಾಕಾಗುತ್ತೆ ಒಂದು ಅರ್ಧ kgಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನೋಡಿ, ಇಷ್ಟ ಆದರೆ ಸಾಕು. ಈಗ ಹಾಲು ಹಾಕ್ಕೊತಾ ಇದ್ದೀನಿ, 1 ಗ್ಲಾಸಷ್ಟು. ಕಾಯ್ದು ಆರಿರೋ ಹಾಲು ಹಾಕ್ಕೋಬೇಕು. 1 ಗ್ಲಾಸ್ ಫುಲ್ಲು ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳಿ. ಈಗ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಕಲಿಸ್ಕೊಳ್ಳೋಣ. ನೋಡಿ, ಪೂರಿ ಹಿಟ್ಟು ಅದಕ್ಕೆ ಇರಬೇಕು. ನೋಡಿ, ಕಲಸಿದಾಯಿತು. ಅರ್ಧ ಗ್ಲಾಸ್ ನೀರು ಅಷ್ಟೇ ನಾನು ಯೂಸ್ ಮಾಡಿರೋದು. ಅರ್ಧ kg ಮೈದಕ್ಕೆ ಕರೆಕ್ಟಾಗಿ ಆಗುತ್ತೆ. ಇದು ಕ್ಲೋಸ್ ಮಾಡಿ ಇಡೋಣ ಒಂದು ಸ್ವಲ್ಪ ಹೊತ್ತು. ಈಗ ಒಳಗಡೆ ಫಿಲ್ಲಿಂಗಿಗೆ ಕೊಬ್ಬರಿ ತೊಗೊಂಡಿದ್ದೀನಿ ನಾನೊಂದು ಸ್ವಲ್ಪ. ನೋಡಿ, ಸಕ್ಕರೆ ಮತ್ತು ಒಂದು 4 ಏಲಕ್ಕಿ ಹಾಕಿ ಪೌಡ್ರ್ ಮಾಡ್ಕೋಬೇಕು. ತುಂಬ ಪೌಡ್ರು ಮಾಡಬಾರ್ದು. ನೋಡಿ, ಇಷ್ಟಿರಬೇಕು. ಒಂದು ಸಲ ಮಿಕ್ಸಿ ಆನ್ ಮಾಡಿ ಆಫ್ ಮಾಡಿದ್ರೆ ಸಾಕು. ನೋಡಿ, ಮಿಕ್ಸ್ ಮಾಡ್ಕೊಳ್ಳಿ. ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ಹಾಕ್ತಾಯಿದ್ದೀನಿ ಕಟ್ ಮಾಡಿ. ನೀವು ಯಾವ್ದು ಬೇಕಾದರೂ ಹಾಕ್ಕೋಬೋದು. ಬಿಳಿ ಎಳ್ಳು ಹುರಿದ್ಬಿಟ್ಟು ಹಾಕ್ಕೊಬೋದು. ಕಡಲೆ ಹಾಕ್ಕೊತಾ ಇದ್ದೀನಿ. ಕಡಲೆ ಪೌಡ್ರು ಮಾಡಿ ಹಾಕ್ತಾಯಿದ್ದೀನಿ. ನೀವು ಶುಗರ್ ಬೇಡ ಅಂದರೆ ಬೆಲ್ಲನೂ ಹಾಕ್ಕೋಬೋದು. ಕಡಲೆ ಪೌಡ್ರ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಮಿಕ್ಸ್ ಆಯಿತು. ನೀವು ಡ್ರೈ ಫ್ರೂಟ್ಸ್ ಇನ್ನೂ ಜಾಸ್ತಿನೂ ಹಾಕ್ಕೋಬೋದು. ಹಿಟ್ಟು ಸ್ವಲ್ಪ ಹೊತ್ತು ನೆಂದಿದೆ. ಈಗ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಳ್ಳೋಣ. ನೋಡಿ, ಇಷ್ಟಿದ್ರೆ ಸಾಕು. ಹರ್ಕೊತಾ ಇದ್ದೀನಿ ನಾನು. ಪೂರಿ ಹಿಟ್ಟು ಸೈಜಿಗೆ ಹರ್ಕೊಳ್ಳಿ. ಪ್ರೆಸ್ಸಿಂಗ್ ಮಿಷಿನಲ್ಲೂ ಮಾಡ್ಕೋಬೋದು. ನೋಡಿ, ಇಷ್ಟಿದ್ರೆ ಸಾಕು. ಎಲ್ಲ ಹರ್ಕೋತೀನಿ ನಾನು. ನೋಡಿ, ಈ ಥರ ಕರ್ಜಿಕಾಯಿ ಮಾಡೋದು ಸಿಗುತ್ತೆ. ಎಣ್ಣೆ ಹಚ್ಕೊಳ್ಳಿ.
ಅದಕ್ಕೆ ನಾವೀಗ ಅರ್ದಿದ್ವಲ್ಲ ಅದನ್ನ ಹಾಕ್ಕೊಳ್ಳಿ ಪೂರಿ ಥರದ್ದು. ನೋಡಿ ಅದಕ್ಕೆ ಫಿಲ್ ಮಾಡ್ಕೊಳ್ಳಿ ಈ ಥರ. ನೀರು ಹಚ್ಕೊತಾ ಇದ್ದೀನಿ ಸುತ್ತ. ಈ ಥರ ಹಚ್ಚೋದ್ರಿಂದ ಓಪನ್ ಆಗಲ್ಲ ಎಣ್ಣೆಗೆ ಹಾಕೋದಾಗ. ನೀವು ಹಾಲು ಹಾಕ್ಕೋಬೋದು, ಹಾಲು ಹಚ್ಕೋಬೋದು ಸೈಡ್ಗೆ. ನೋಡಿ ರೆಡಿ ಆಯಿತು. ನೋಡಿ ಕೈಯಲ್ಲೂ ಮಾಡ್ಕೋಬೋದು. ನೋಡಿ ಈ ಥರ ಮಾಡ್ಕೋಬೋದು ಕೈಯಲ್ಲಿ ಡಿಸೈನು. ಇದು ಕರ್ಜಿಕಾಯಿ ಹೋಳು ಇರಲಿಲ್ಲ ಅಂದರೆ ನೋಡಿ ಈ ಥರ ಮಾಡ್ಕೋಬೋದು ಈಸಿಯಾಗೆ. ನೋಡಿ ಈಗೆಲ್ಲ ಮಾಡ್ಕೊಂಡಿದ್ದೀನಿ ನಾನು. ಅರ್ಧ KGಲಿ 50 ಆಗಿದೆ. ಈಗೆಲ್ಲ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ಈಗ ಎಣ್ಣೆ ಬಿಸಿ ಮಾಡೋಕ್ಕಿಟ್ಟಿದೆ, ಬಿಸಿ ಆಗಿದೆ. ತುಂಬ ಬಿಸಿ ಆಗಬಾರ್ದು, ಮೀಡಿಯಮ್ ಆಗಬೇಕು. ನೋಡಿ ಎಲ್ಲ ಹಾಕ್ಕೊಳ್ಳೋಣ, ಎಲ್ಲ ಫ್ರೈ ಮಾಡ್ಕೊಳ್ಳೋಣ. ಈಗ ಗೋಲ್ಡನ್ ಬ್ರೌನ್ ಆಗಲಿ ಎಲ್ಲ. ಮೀಡಿಯಮ್ ಉರಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಕ್ಕಿದ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಬೇಗ ಬೇಯಲ್ಲ. ಮತ್ತು ಇದು ಎಣ್ಣೆನೂ ಜಾಸ್ತಿ ಎಳೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ನೋಡಿ ಆಯ್ತಾ ಬಂತು. ಈಗ ತಕ್ಕೊಳ್ಳೋಣ ಎಲ್ಲ. ಇಷ್ಟಾದರೆ ಸಾಕು. ನೋಡಿ ಎಣ್ಣೆ ಒಂದು ಸ್ವಲ್ಪನೂ ಗಲೀಜಾಗಿಲ್ಲ. ಈಗ ಇನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಇರೋದೆಲ್ಲ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊತಲೇ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಜನ ವಿಡಿಯೋ ಹಂಗೆ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ ಆಗಿದೆ, ಈಗ ಎತ್ಕೊಳ್ಳೋಣ ಎಲ್ಲ. ನೋಡಿ ಎಲ್ಲ ಫ್ರೈ ಮಾಡಿದ್ದಾಯಿತು. ತುಂಬ ಸಖತ್ತಾಗಿ ಬಂದಿದೆ. ಒಮ್ಮೆ ಟ್ರೈ ಮಾಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ. ಎಷ್ಟು ಗರಿ ಗರಿಯಾಗಿ ಬರುತ್ತೆ ಗೊತ್ತಾ, ತುಂಬ ಚೆನ್ನಾಗಿ ಬರುತ್ತೆ. ಒಮ್ಮೆ ಟ್ರೈ ಮಾಡಿ ಈ ಥರನೂ. ಈಗ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ಅದಕ್ಕೆ ಈಸಿಯಾಗಿ ಮಾಡ್ಕೋಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.